ನಮಸ್ಕಾರ. ನಾನು ಮುರಳೀಧರ್ ಎಸ್ ಬಕ್ಕರವಳ್ಳಿ ಅಂತ ಹೇಳಿ ಕಾಫಿ ಬೆಳೆಗಾರ. ನಮ್ಮೂರು ಬಕ್ಕರವಳ್ಳಿ, ಅರೇಹಳ್ಳಿ ಹೋಬಳಿ ಬರುತ್ತೆ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ನಾವು ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಕಾಫಿನ ಬೆಳೀತಾ ಇದ್ದೀವಿ. ಈ ಪ್ರದೇಶದಲ್ಲಿ ನಮಗೆ ರೈನ್ಫಾಲು ಸಾಮಾನ್ಯ 70 ಇಂಚು ಆಗುತ್ತೆ ಒಂದು ವರ್ಷಕ್ಕೆ. ಈ ವರ್ಷ 80 ಕ್ರಾಸ್ ಆಗಿದೆ. ಲಾಸ್ಟ್ 2018-19 100-120ವರೆಗೂ ಕ್ರಾಸ್ ಆಗಿದೆ. ಮಿನಿಮಮ್ಮು 50-60 ಇಂಚಸ್ ಆಗುತ್ತೆ, ಮ್ಯಾಕ್ಸಿಮಮ್ 120 ಇಂಚಸ್ವರೆಗೂ ಆಗುತ್ತೆ. 70-75 ಇಂಚಸ್ಸು ಆವ್ರೇಜ್ ರೈನ್ಫಾಲು ನಮ್ಮ ಏರಿಯಾದಲ್ಲಿ. ಸೊ ಇಲ್ಲಿ ನಾವು ಇದು ಚಂದ್ರಗಿರಿ ವೆರೈಟಿ ಕಾಫಿ ನೀವು ನೋಡ್ತಾ ಇರ್ಬೋದು. ಇದು 2019ನೇ ಇಸ್ವಿ ಪ್ಲ್ಯಾಂಟ್ ಮಾಡಿರೋಂಥ ಗಿಡ. ಅಂದರೆ ಇವಾಗ ಇನ್ನೂ 6 ವರ್ಷ ಕಂಪ್ಲೀಟ್ ಆಗಿದೆ. ಇದ್ರದ್ದು ಫೋಲಿಯೇಜ್ ಆಗಲಿ ಅಥವಾ ಇದರದ್ದು ಸ್ಟ್ರಕ್ಚರ್ ಆಗಲಿ, ನೋಡ್ ಸೈಜ್ ಆಗಲಿ ಎಲ್ಲದನ್ನು ನೀವು ಗಮನಿಸ್ಬೋದು. ಇದು ಈ ಥರ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು. ಈಗಾಗಲೇ ನಾವು 2 ರೌಂಡ್ ಕಾಫಿ ಹಾರ್ವೆಸ್ಟ್ ಮಾಡಿದ್ವಿ. ಹಾರ್ವೆಸ್ಟ್ ಮಾಡಿ ಈಗ ಇದು ಉಳಿದಿದೆ. ಹೆಚ್ಚು ಕಮ್ಮಿ ನಾವು ಒಂದು ಪ್ಲ್ಯಾಂಟ್ಗೆ 3.5 kg 4 kg ಆವ್ರೇಜು ಕ್ರಾಪನ್ನು ಈ ವರ್ಷ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. ಇದು 3x3 ಇರೋವಂಥ ರೋ, ಮತ್ತು ಇಲ್ಲಿ 10 ಫೀಟು ಗ್ಯಾಪ್ ಇದೆ. ವರ್ಕಿಂಗ್ ರೋ 10 ಫೀಟು, 3x3 2 ರೋನಲ್ಲಿ ಹೆಡ್ಜ್ ರೋ ಅಂತ ಕರಿತೀವಿ ನಾವು. ಆ ರೋನಲ್ಲಿ ಇದು ಪ್ಲ್ಯಾಂಟೇಷನ್ ಮಾಡಿರೋಂಥ ಕಾಫಿ. ಸೊ ಈ ವರ್ಷ ಆ್ಯಾವ್ರೇಜು ನಮಗೆ ಈಗ ಲಾಸ್ಟ್ 2.5 ಇಯರ್ಸಿಂದ 3.5 kg 4 kgವರೆಗೂ ಆ್ಯಾವ್ರೇಜ್ ಕಾಫಿ ಆಗ್ತಾಯಿದೆ. ಅಂದರೆ ಎಕರೆಗೆ 1 ಟನ್ ಹಾಗೆ ಕಾಫಿ ಬೆಳೆ ಬರ್ತಾಯಿದೆ. ನೆಕ್ಸ್ಟ್ ಇಯರು ಫೋಲಿಯೇಜು ನೋಡಿದ್ರೆ ನನ್ನ ಅಂದಾಜು ಒಂದು 6-7 kg ಆ್ಯಾವ್ರೇಜು ಬರ್ಬೋದು ಅಂತ ನಿರೀಕ್ಷೆ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಮತ್ತು ಎಲೆಗಳು ಕೂಡ ನೋಡಿರ್ಬೋದು. ಇದಕ್ಕೆ ಏನು ಬೇಕು, ಗಿಡಕ್ಕೆ ಯಾವ ಟೈಮ್ಗೆ ಏನು ಬೇಕೋ ಅದನ್ನು ಸಮರ್ಪಕವಾದಂಥ ಪೋಷಕಾಂಶಗಳ ನಿರ್ವಹಣೆ ಮಾಡಿರೋದ್ರಿಂದ ಈ ರೀತಿ ಈ ಪ್ಲ್ಯಾಂಟ್ಸು ಡೆವಲಪ್ ಆಗಿದೆ. ಅದರಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಆಗಿ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಅದನ್ನು ನಾವು ಗಿಡಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಹಂತವಾಗಿ ನಾವು ಕೊಟ್ಕೊಂಡ್ಬಂದಿದ್ದೀವಿ. ಅಂದರೆ ಹೆಚ್ಚು ಕಮ್ಮಿ 6 ರೌಂಡು ನ್ಯೂಟ್ರಿಷನ್ NPK ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ ಬೇರೆ ಬೋರಾನು, ಮ್ಯಾಂಗನೀಸು, ಜಿಂಕು, ಐರನ್ನು, ಮಾಲಿಬ್ಡಿನಮು, ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ ಬರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ ನಾವು ಫೋಲಿಯರ್ ಮೂಲಕ ಅದನ್ನು ಸಪ್ಲೈ ಮಾಡಿದ್ದೀವಿ. ಪ್ರೈಮರಿ ನ್ಯೂಟ್ರಿಯೆಂಟು ಮತ್ತು ಸೆಕೆಂಡ್ರಿ ನ್ಯೂಟ್ರಿಯೆಂಟು ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟು, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರು ನಾವು ಸಾಯಿಲ್ ಅಪ್ಲಿಕೇಶನ್ ಮುಖಾಂತರನೇ ಈ ಗಿಡಕ್ಕೆ ಕೊಟ್ಟಿರೋದು. ಅದರಲ್ಲಿ ಪರ್ಟಿಕ್ಯುಲರಾಗಿ NPKಯಲ್ಲಿ ನಾವು ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದ್ದೀವಿ. ಇನ್ನು ಕ್ಯಾಲ್ಶಿಯಮ್ನ ಕೊಡಲಿಕ್ಕೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನಾನು ಡೋಲೋಮೈಟ್ ಹಾಕಿದ್ದೀನಿ, ಡೋಲೋಮೈಟಲ್ಲಿ ಕ್ಯಾಲ್ಶಿಯಮ್ ಇದೆ, ಅದು ಗಿಡಕ್ಕೆ ಸಾಕಾಗುತ್ತೆ ಅಂತ. ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಫಾರಮಲ್ಲಿ ನಮಗೆ ಡೋಲೋಮೈಟಲ್ಲಿ ಬರುತ್ತೆ. ಅದು ಬ್ರೇಕ್ ಡೌನ್ ಆದಾಗ Ca-2 ನೆಗೆಟಿವ್ ಅಯಾನ್ ಆಗಿ ಆಮೇಲೆ ಅದು ಸಾಯಿಲಲ್ಲಿ ಕನ್ವರ್ಟ್ ಆದಾಗ H2O ಫಾರ್ಮ್ಗೆ ಹೋಗಿ ಅದು ಸಾಯಿಲ್ ಕರೆಕ್ಷನ್ ಆಗುತ್ತೆ. ಆದರೆ ನಮಗೆ ಪ್ಲ್ಯಾಂಟ್ಸ್ ತಗೋಬೇಕು ಅನ್ನೋ ಹಂಗಿದ್ರೆ ಕ್ಯಾಲ್ಶಿಯಮ್ ಪಾಸಿಟಿವ್ ಅಯಾನ್ನಾಗಿ ಇರಬೇಕಾಗುತ್ತೆ. ಅಂದರೆ ಕ್ಯಾಲ್ಶಿಯಮ್ 2+ ಅನ್ನೋದು ನಮಗೆ ಬೇಕಾಗುತ್ತೆ. ಅಂದರೆ ಕ್ಯಾಲ್ಶಿಯಮ್ ಟು ದ ಪವರ್ ಆಫ್ 2+ ಅಂತ. ಸೊ ಅದು ಪಾಸಿಟಿವ್ ಅಯಾನ. ಆ ಅಯಾನಾಗಿ ನಮಗೆ ಬಂದಾಗ ಮಾತ್ರ ಪ್ಲ್ಯಾಂಟ್ಸ್ಗೆ ಅವೈಲಬಲ್ ಫಾರಮಲ್ಲಿ ಬರುತ್ತೆ. ಅದು ನಮಗೆ ಕೆಲವು ನ್ಯೂಟ್ರಿಯೆಂಟಲ್ಲಿ ಸಿಗುತ್ತೆ. ಹಾಗಾಗಿ ಡೋಲೋಮೈಟಿಂದ ಕ್ಯಾಲ್ಶಿಯಮು ಗಿಡ ಅಪ್ಟೇಕ್ ಆಗುತ್ತೆ ಅನ್ನೋದು ನಮ್ಮ ಬೆಳೆಗಾರರು ಏನು ತಿಳ್ಕೊಂಡಿದ್ದಾರೆ, ಅದು ಸಂಪೂರ್ಣವಾಗಿ ಆಗೋದಿಲ್ಲ. ಒಂದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಅದು ಪಾಸಿಟಿವ್ ಅಯಾನ ಕನ್ವರ್ಟ್ ಆಗಿರೋವಂಥವು ಮಾತ್ರ ಪ್ಲ್ಯಾಂಟ್ಗೆ ಅವೈಲಬಲ್ ಫಾರ್ಮಲ್ಲಿ ಸಿಕ್ಕಿ ಪ್ಲ್ಯಾಂಟ್ಸ್ ತೊಗೊಳುತ್ತೆ. ಅದಕ್ಕೆ ಈಗ ಮಾರ್ಕೆಟಲ್ಲಿರೋದು ಅಂತಂದರೆ ಯಾರ ಕಂಪನಿದು ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಒಂದಿದೆ. ಅದು ಬ್ಲೆಂಡ್ ಆಗಿದೆ. ನೈಟ್ರೇಟ್ ಫಾರಮಲ್ಲಿ ಕ್ಯಾಲ್ಶಿಯಮ್ಮು ಬ್ಲೆಂಡ್ ಆಗಿದೆ. ಅದ್ರ ಜೊತೆಗೆ ಬೋರಾನ್ ಕೂಡ ಇದೆ ಅದರಲ್ಲಿ. ಸೊ ಆ ಬೋರಾನು ನಮಗೆ ಸಣ್ಣ ಅಂಶದಲ್ಲಿ ಬೇಕಾಗುತ್ತೆ. ಅದು ಕೂಡ ನಮಗೆ ಪ್ಲ್ಯಾಂಟ್ಸ್ಗೆ ಸಿಗೋದ್ರ ಮೂಲಕ ಪ್ಲ್ಯಾಂಟ್ಸು ಸದೃಢವಾಗುತ್ತೆ. ಏನು ನಮಗೆ ಗೊತ್ತಿರೋ ಹಾಗೆ NPK, ನೈಟ್ರೋಜನ್ನು ನಮಗೆ ವೆಜಿಟೇಟಿವ್ ಗ್ರೋತ್ಗೆ ಅನುಕೂಲ ಆಗುವಂಥದ್ದಾದರೆ, ಇನ್ನು
ಫಾಸ್ಫರಸ್ಸು ನಮಗೆ ಟಿಶ್ಯೂಗೆ ಮತ್ತು ಬೇರೆದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಕ್ಯಾಲ್ಶಿಯಮ್ಮು ನಮ್ಮ ಪ್ಲ್ಯಾಂಟ್ ಟಿಶ್ಯೂಸ್ನ ಮೇಯ್ನಾಗಿ ಡೆವಲಪ್ ಮಾಡುತ್ತೆ. ಈ ಫೋಲಿಯೇಜು ಮೇಂಟೈನ್ ಆಗಬೇಕು. ಈ ಥರ ಕೆಳಗಡೆಯಿಂದ ಈಗ ಎಲ್ಲರೂ ಅನ್ಕೋತಾರೆ ಫಸಲು ಕಾಫಿ ಕ್ರಾಪ್ ಆದ ತಕ್ಷಣ ಅಡಿರೆಕ್ಕೆ ಎಲ್ಲ ಒಣಗಿಬಿಡುತ್ತೆ, ಮೇಲ್ಗಡೆ ರೆಕ್ಕೆ ಮಾತ್ರ ಛತ್ರಿ ಥರ ಆಗಿಬಿಡುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಯಾಕೆ ಅದು ಮೇಯ್ನಾಗಿ ಆಗೋದು ಅಂತಂದರೆ ಅದು ಟಿಶ್ಯೂ ಕರೆಕ್ಟಾಗಿ ಪ್ಲ್ಯಾಂಟಲ್ಲಿ ಡೆವಲಪ್ ಆಗಲಿಲ್ಲ ಅಂದರೆ ಅದು ಆ ರೀತಿ ಸ್ಟ್ರಕ್ಚರ್ಗೆ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಹಂಗಿದ್ರೆ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟಾಗಿ ಕ್ಯಾಲ್ಶಿಯಮ್ನ ಕೊಡೋದ್ರ ಮೂಲಕ ಪ್ಲ್ಯಾಂಟಲ್ಲಿರೋವಂಥ ಟಿಶ್ಯೂಸು ಚೆನ್ನಾಗಿ ಡೆವಲಪ್ ಆಗುತ್ತೆ. ಟಿಶ್ಯೂಸು ಡೆವಲಪ್ ಆದಾಗ ನಾವು ನ್ಯೂಟ್ರಿಯೆಂಟ್ಸ್ ಏನು ಕೊಡ್ತೀವಿ, NPK ಕೊಡ್ತೀವಿ, ಅದೆಲ್ಲ ಕ್ಲೀನಾಗಿ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಗೂ ಅಪ್ಟೇಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೈಟ್ರೋಜನ್ನು ನಮಗೇನು ಮಾಡುತ್ತೆ ಅಂದರೆ ಪ್ಲ್ಯಾಂಟಿನ ಈ ಫೋಟೋಸಿಂಥಸಿಸ್ ಏನು ಗ್ರೀನ್ ಸ್ಟ್ರಕ್ಚರ್ ಇದೆಯಲ್ಲ, ಈ ಸ್ಟ್ರಕ್ಚರ್ನ ಮೇಂಟೈನ್ ಮಾಡುತ್ತೆ ಮತ್ತು ವೆಜಿಟೇಟಿವ್ ಗ್ರೋತನ್ನು ಕೂಡ ಡೆವಲಪ್ ಮಾಡುತ್ತೆ ಹೆಚ್ಚಾಗಿ. ಇನ್ನು ಫಾಸ್ಫರಸ್ ಏನು ಮಾಡುತ್ತೆ ಅಂತಂದರೆ ಫಾಸ್ಫರಸ್ಸು ನಮಗೆ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ರಿಚ್ ಫಾಸ್ಫರಸ್ ಆದಾಗ ಫ್ರೂಟ್ ಸೆಟ್ಟಿಂಗು ಮತ್ತು ಬೆರಿ ಫಾರ್ಮೇಷನು ಏನು ನಮ್ಮ ಟೈಮ್ ಪೀರಿಯಡ್ ಇದೆ, ಯಾವಾಗ ಅಂದರೆ ಫ್ಲವರಿಂಗ್ ಟೈಮಲ್ಲಿ ಹೆಚ್ಚು ಫಾಸ್ಫರಸ್ಸು ನಮಗೆ ಬೇಕಾಗುತ್ತೆ ಪ್ಲ್ಯಾಂಟ್ಸ್ಗೆ. ವೆಜಿಟೇಟಿವ್ ಗ್ರೋತ್ಗೆ ನಮ್ಗೆ ನೈಟ್ರೋಜನ್ ಬೇಕಾಗೋದು ಫ್ಲವರಿಂಗ್ ಎಲ್ಲ ಆದಮೇಲಿಂದ ನಮಗೆ ನೆಕ್ಸ್ಟು ಅಂದರೆ ಮಾರ್ಚ್ ತಿಂಗಳಿಂದ ಹಿಡಿದು ನವಂಬರ್ವರೆಗೂ, ಅಕ್ಟೋಬರ್ ನವಂಬರ್ವರೆಗೂ ನಮಗೆ ವೆಜಿಟೇಟಿವ್ ಗ್ರೋತ್ ಪೀರಿಯಡು. ಆ ಪೀರಿಯಡಲ್ಲಿ ನೈಟ್ರೋಜನ್ನು ನಮಗೆ ಸಪ್ಲಿಮೆಂಟಾಗಿ ತುಂಬ ಹೆವಿ ಡೋಸೇಜಾಗಿ ನೈಟ್ರೋಜನ್ ಬೇಕಾಗಿಲ್ಲ. ಸ್ಮಾಲ್ ಡೋಸೇಜಲ್ಲಿ ನಮಗೆ ನೈಟ್ರೋಜನ್ ಏನು ಕಾಂಪ್ಲೆಕ್ಸಲ್ಲಿ ನಮಗೆ ನೈಟ್ರೋಜನ್ ಇದೆ. ಈಗ 19 ಆಲಲ್ಲಿ 19 ಇದೆ, 16 ಆಲಲ್ಲಿ 16 ಇದೆ, 20 13ನಲ್ಲಿ 20 ಇದೆ. ಸೊ ಈ ಸಣ್ಣ ಪ್ರಮಾಣದ ನೈಟ್ರೋಜನ್ನೇ ಸಾಕು. ಯಾಕೆಂದರೆ ಅಟ್ಮಾಸ್ಫಿಯರಲ್ಲೂ ಸಾಕಷ್ಟು ನೈಟ್ರೋಜನ್ ಇರೋದ್ರಿಂದ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೈಟ್ರೋಜನ್ ಜಾಸ್ತಿ ಕೊಟ್ಟಾಗ ನೋಡು ಸೈಜು ಉದ್ದುದ್ದ ಬರುತ್ತೆ, ಅಂದರೆ ಒಂದು ಗೇಣುದ್ದ ಎಲ್ಲ ಬರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದರಲ್ಲಿ ಎಷ್ಟು 1.5 ಇಂಚಸ್ 2 ಇಂಚಸ್ಗೆ ಒಂದೊಂದು ನೋಡಿದೆ. ಸೊ ಇದೆಲ್ಲ ಆಗಬೇಕು ಅನ್ನೋಂಗಿದ್ರೆ ಹೆವಿ ನೈಟ್ರೋಜನ್ ಕೊಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ನೈಟ್ರೋಜನ್ ಜಾಸ್ತಿ ಕೊಡೋದ್ರಿಂದನೂ ಡಿಸೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೈಟ್ರೋಜನ್ನ ನಾವು ಕಮ್ಮಿ ಇಟ್ಟಾಗ ಅದು ಡಿಸೀಸ್ಗೂ ಬರೋದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ, ಪ್ಲ್ಯಾಂಟ್ಗೆ ಇಮ್ಯುನಿಟಿ ಡೆವಲಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಫಾಸ್ಫರಸ್ ಕೊಡೋದ್ರಿಂದ ನಮಗೆ ಆ ಇಮ್ಯುನಿಟಿ ಸಿಸ್ಟಮು, ಡಿಸೀಸ್ ರೆಸಿಸ್ಟೆಂಟು ಮತ್ತು ಡ್ರಾಟ್ ಟಾಲರೆನ್ಸು ಏನು ನಮಗೆ ಹವಾಮಾನ ವೈಪರೀತ್ಯದಿಂದ ಆಗ್ತವಂಥ ಬದಲಾವಣೆ, ಈಗ ಡ್ರಾಟ್ ಬರೋದ್ರಿಂದ ನಮ್ಗೆ 5 ತಿಂಗಳು ಡ್ರಾಟ್ ಬರುತ್ತೆ. ಸೊ ಆ ಡ್ರಾಟ್ ಪೀರಿಯಡೆಲ್ಲ ಮ್ಯಾನೇಜ್ ಮಾಡಬೇಕು ಅನ್ನೋಂಗಿದ್ರೆ ನಮಗೆ ಫಾಸ್ಫರಸ್ಸು ಚೆನ್ನಾಗಿ ಬೇಕಾಗುತ್ತೆ. ಇನ್ನು ಪೊಟ್ಯಾಶು ನಮಗೆ ರೂಟ್ ಬೆರಿ ಏನು ಒಂದು ಸರಿ ಫಾರಮ್ ಆಯಿತು ಮಾರ್ಚ್ ತಿಂಗಳಲ್ಲಿ, ಅದಾದಮೇಲೆ ಬೆರಿ ಗ್ರೋತ್ ಶುರುವಾಗುತ್ತೆ. ಆವಾಗ ನಮಗೆ ಪೊಟ್ಯಾಷಿಯಮ್ಮು ಕೊಡೋದ್ರಿಂದ ಬೆರಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಸ್ಟ್ರಕ್ಚರ್ಡಾಗಿ. ಆಮೇಲೆ ಸೆಲ್ ಡೆವಲಪ್ ಆಗೋದು ಅಂದರೆ ಸಿಪ್ಪೆ ಏನು ಬರುತ್ತೆ ಆ ಸಿಪ್ಪೆ ಸೈಜು ಎಲ್ಲ ಪೊಟ್ಯಾಷಿಯಮಲ್ಲಿ ಮ್ಯಾನೇಜ್ ಆಗುತ್ತೆ. ಸೊ ಇದು ಪ್ರೈಮರಿ ನ್ಯೂಟ್ರಿಯೆಂಟ್. ಇನ್ನು ಮೇಯ್ನಾಗಿ ಬರಬೇಕು ಅಂದರೆ ನಾವು ಬರೀ ಪ್ರೈಮರಿ ನ್ಯೂಟ್ರಿಯೆಂಟ್ ಕೊಡೋದ್ರಿಂದ ನಾವು ಏನು ಟಾರ್ಗೆಟೆಡ್ ಯೀಲ್ಡ್ ಇದೆ ಆ ಟಾರ್ಗೆಟೆಡ್ ಯೀಲ್ಡನ್ನ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಟಾರ್ಗೆಟೆಡ್ ರೀಚು ಅಚೀವ್ ಮಾಡಬೇಕು ಮತ್ತು ನಮ್ಮದು ಸಸ್ಟೈನಬಲ್ ಆಗಿರಬೇಕು. ಅಂದರೆ ಪ್ರತಿ ವರ್ಷ ಈಗ ನಾನು ಹೇಳಿದೆ ನಮಗೆ 3-3.5 kg ಲಾಸ್ಟ್ ಅದು 6 ಇಯರ್ ಪ್ಲ್ಯಾಂಟ್ಸಲ್ಲಿ ಅರೇಬಿಕಾದಲ್ಲಿ 3-3.5 kg ನಾವು ಪರ್ ಪ್ಲ್ಯಾಂಟ್ ಪ್ರೊಡಕ್ಟಿವಿಟಿನ ತಗೋತಾ ಇದ್ದೀವಿ. ಅದೇ ಥರ ರೋಬಸ್ಟಾ ತಗೊಂಡಾಗ ಪರ್ ಪ್ಲ್ಯಾಂಟ್ ನಮಗೆ 10 kgsವರೆಗೂ ನಾವು ಅದು ಪ್ರೊಡಕ್ಟಿವಿಟಿನ ಟಾರ್ಗೆಟ್ ಮಾಡ್ತೀವಿ. ಯಾವುದು 10/10 ಇದ್ದರೆ 450 ಪ್ಲ್ಯಾಂಟ್ಸ್ ಬರುತ್ತೆ. 10 to 12 kgs ನಮಗೆ ಬಂದರೆ 1 ಟನ್ ಕಾಫಿ ನಮಗೆ ಆಗುತ್ತೆ. ಸೊ ದಟ್ ನಮ್ಮ ಟಾರ್ಗೆಟ್ ಏನು ಅಂದರೆ ಪರ್ ಪ್ಲ್ಯಾಂಟು 10-12 kg ಕಾಫಿಯನ್ನು ನಾವು ಕುಯ್ಬೇಕಾಗುತ್ತೆ ರೋಬಸ್ಟಾದಲ್ಲಿ. ಅರೇಬಿಕಾದಲ್ಲಿ 3-3.5 kg ಕಾಫಿ ಕುಯ್ದರೆ ಸಾಕಾಗುತ್ತೆ. ಸೊ ಅದು ಪ್ರತಿ ವರ್ಷ ನಮ್ಗೆ ಅಷ್ಟು ಕಾಫಿ ಬರಬೇಕು ಅನ್ನೋ ಹಾಗಿದ್ರೆ ನಾವು ಕರೆಕ್ಟಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. NPK ಬರೀ NPK ಕೊಡೋದ್ರಿಂದ ನಮಗೆ ಆ ಒಂದು ಸಸ್ಟೈನಬಲ್ ಪ್ರೊಡಕ್ಷನ್ನ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆಗಿ ಅಂದರೆ ಸೆಕೆಂಡ್ರಿ ನ್ಯೂಟ್ರಿಯೆಂಟಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರು ಇದು 3 ಬಹಳ ಇಂಪಾರ್ಟೆಂಟು. ಕ್ಯಾಲ್ಶಿಯಮ್ ಏನಾಗುತ್ತೆ ಅಂತಂದರೆ ನಮಗೆ ಪ್ಲ್ಯಾಂಟಿನ ಟಿಶ್ಯೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಮೇಲೆ ಬೆರಿ ಫಾರ್ಮೇಷನ್ಗೆ, ಬೆರಿ ಗ್ರೋತ್ಗೂ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ಡ್ರಾಟ್ ರೆಸಿಸ್ಟೆಂಟು. ಈಗ ಡ್ರಾಟ್ ಏನಾದ್ರು ನಮಗೆ ಕ್ಲೈಮೇಟ್ ಚೇಂಜಲ್ಲಿ ವೇರಿಯೇಷನ್ಸ್ ಬಂದಾಗ ಅದನ್ನು ಕೂಡ ರೆಸಿಸ್ಟ್ ಮಾಡಿ ನಮ್ಮ ಪ್ಲ್ಯಾಂಟ್ಸನ್ನು ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೆ ಕ್ಯಾಲ್ಶಿಯಮ್ ಅನುಕೂಲ ಮಾಡಿಕೊಡ್ತೀವಿ. ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ನ ಅಪ್ಲೈ ಮಾಡಿ
ನಾವು ಡೊಲೊಮೈಟನ್ನು ಸಾಯಿಲ್ ಹೆಲ್ತನ್ನು ಕೂಡ ನಾವು ಮಾಡ್ತೀವಿ. ಈ ಕ್ಯಾಲ್ಶಿಯಂ ನೈಟ್ರೇಟಲ್ಲಿ ಏನು ಯಾರದ್ದು ಕ್ಯಾಲ್ಶಿಯಂ ನೈಟ್ರೇಟ್ ಇದೆ ಅದರಿಂದ ನೈಟ್ರೇಟ್ ಫಾರಮಲ್ಲಿ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಸೊ ನೈಟ್ರೇಟಲ್ಲಿ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ ನೈಟ್ರೇಟ್ ಫಾರ್ಮಲ್ಲಿ ಇದ್ದಾಗ ಮಾತ್ರ ಅದು ಅಪ್ಟೇಕ್ ಆಗುತ್ತೆ. ಒಂದು ಅಮೋನಿಕಲ್ ಫಾರ್ಮಲ್ಲಿ ಇರಬೇಕು ಕ್ಯಾಲ್ಶಿಯಮು, ಇಲ್ಲ ನೈಟ್ರೇಟ್ ಫಾರ್ಮಲ್ಲಿ ಇರಬೇಕು. ಇದು ಎರಡು ಫಾರಮಲ್ಲಿ ಇದ್ದಾಗ ಮಾತ್ರ ಪ್ಲ್ಯಾಂಟು ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಯಾರಾದಲ್ಲಿ ಕ್ಯಾಲ್ಶಿಯಂ ನೈಟ್ರೇಟು ನಾವೇನು ಗೊಬ್ಬರ ಅಂತ ನಾವು ಹೇಳ್ತಾ ಇದ್ದೀವಿ, ಒಂದು ದಿವಸ ಅಥವಾ 1-2 ದಿವಸಕ್ಕೆ ನಮ್ಮ ಪ್ಲ್ಯಾಂಟು ಅಪ್ಟೇಕ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ದ ರಿಸಲ್ಟ್ ವಿಲ್ ಬಿ ವೆರಿ ಫಾಸ್ಟ್. ಕ್ಯಾಲ್ಶಿಯಂ ನೈಟ್ರೇಟ್ ಹಾಕಿದಾಗ ರಿಸಲ್ಟ್ ವಿಲ್ ಬಿ ವೆರಿ ಫಾಸ್ಟ್. ಇನ್ನು ಸೆಕೆಂಡ್ರಿ ನ್ಯೂಟ್ರಿಯೆಂಟಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ 2 ಎಲಿಮೆಂಟ್ ಇದೆ, ಇನ್ನೊಂದು ಮೆಗ್ನೀಷಿಯಮ್ಮು ಮತ್ತು ಸಲ್ಫರು. ಮೆಗ್ನೀಷಿಯಮ್ಮು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಾವು NPK ಫಾಸ್ಫರಸ್ ಏನು ಕೊಡ್ತೀವಿ, ಆ ಫಾಸ್ಫರಸ್ ಅಪ್ಟೇಕ್ ಆಗೋದಕ್ಕೆ ಮೆಗ್ನೀಷಿಯಮ್ಮು ಹೆಲ್ಪ್ ಮಾಡುತ್ತೆ. ಏನು ಅಂದರೆ ಸೈಕಲ್ ಇದೆ ಆ್ಯಕ್ಚುಲಿ. ನಾವು ಈಗ ಗೊಬ್ಬರ ಕೊಟ್ಟಾಗ ಕೊಟ್ಟಿದ್ದ ಗೊಬ್ಬರ ಎಲ್ಲ ಅಪ್ಟೇಕ್ ಆಗುತ್ತೆ ಅಂತ ಇಲ್ಲ. ಸೊ ಯಾವುದಾದ್ರೂ ಡಿಫಿಷಿಯನ್ಸಿ ಇದ್ದರೆ ಅಲ್ಲಿಂದ ಮುಂದಕ್ಕೆ ಆ ನೆಕ್ಸ್ಟ್ ಗೊಬ್ಬರ ಅಪ್ಟೇಕ್ ಆಗೋದು ವೇರಿಯೇಷನ್ ಆಗುತ್ತೆ. ಫಸ್ಟು ನೈಟ್ರೋಜನ್ ಅಪ್ಟೇಕ್ ಆಗುತ್ತೆ, ಆಮೇಲೆ ಪೊಟ್ಯಾಷ್ ಅಪ್ಟೇಕ್ ಆಗುತ್ತೆ, ಅದಾದಮೇಲೆ ಕ್ಯಾಲ್ಶಿಯಂ ಅಪ್ಟೇಕ್ ಆಗುತ್ತೆ, ಅದಾದಮೇಲೆ ಮೆಗ್ನೀಷಿಯಮ್ ಅಪ್ಟೇಕ್ ಆಗುತ್ತೆ, ಅದಾದಮೇಲೆ ಫಾಸ್ಫರಸ್ ಅಪ್ಟೇಕ್ ಆಗೋದು. ಸೊ ಇದು ಸೈಕಲ್ಲು. ಸೊ ಈಗ ಅಕಸ್ಮಾತ್ ನಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆ ಅಂತಂದರೆ ಅದ್ರ ನೆಕ್ಸ್ಟ್ ಎಲಿಮೆಂಟಾಗಿ ಮೆಗ್ನೀಷಿಯಮ್ಮು ಫಾಸ್ಫರಸ್ ಏನಿದೆ ಅಪ್ಟೇಕ್ ಆಗೋದು, ಅದರಲ್ಲಿ ಇಶ್ಯೂಸ್ ಆಗುತ್ತೆ. ಅಂದರೆ ನಾವು ಸಾಯಿಲಲ್ಲಿ ಕೊಟ್ಟರೂ ಫುಲ್ ಅಪ್ಟೇಕ್ ಆಗೋಲ್ಲ. ಸೊ ಹಾಗಾಗಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ನಮ್ಮ ಪ್ಲ್ಯಾಂಟ್ಸಲ್ಲಿ ಯಾವತ್ತೂ ಬರಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕ್ಯಾಲ್ಶಿಯಂ ನೈಟ್ರೇಟನ್ನು ಪ್ರೀ ಮಾನ್ಸೂನ್ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಒಂದು ಸ್ಮಾಲ್ ಡೋಸ್ ಆಗಿ 100 to 150 ಗ್ರಾಮ್ಸ್ ಡಿಪೆಂಡಿಂಗ್ ಆನ್ ದ ಈಲ್ಡ್ ಆಫ್ ದ ಕಾಫಿ ಪ್ಲ್ಯಾಂಟ್ಸು. ಈಗ ಅರೇಬಿಕಾದಲ್ಲಿ ಲೋಡು ನಿಮಗೆ 3.5-4 kg ಮೇಲಿತ್ತು ಅಂದರೆ 150 ಗ್ರಾಮ್ಸಿಂದ 200 ಗ್ರಾಮ್ಸ್ವರೆಗೂ ಅಪ್ಲಿಕೇಶನ್ ಮಾಡ್ಬೋದು. ಲೆಸ್ ದೆನ್ 3 kgs ಇತ್ತು ನಿಮಗೆ ಲೋಡು ಅಂತಂದರೆ 100 to 150 ಗ್ರಾಮ್ಸ್ವರೆಗೂ ನೀವು ಅಪ್ಲಿಕೇಶನ್ ಮಾಡೋದ್ರ ಮೂಲಕ ನಾವು ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ಪ್ಲ್ಯಾಂಟಲ್ಲಿ ಬರದೇ ಇರೋ ರೀತಿ ನೋಡ್ಕೋಬೋದು. ಸೊ ಆ ಥರ ಬರದೇ ಇದ್ದಾಗ ನೆಕ್ಸ್ಟ್ ಎಲಿಮೆಂಟಾಗಿ ಮೆಗ್ನೀಷಿಯಮ್ಮು ಫಾಸ್ಫರಸ್ಸು ಎಲ್ಲ ಅಪ್ಟೇಕ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಮೆಗ್ನೀಷಿಯಮ್ಮು ಫಾಸ್ಫರಸ್ನ ಅಪ್ಟೇಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಲ್ಫರು ಒಂದು ಮೇಜರ್ ಕಾಂಪೊನೆಂಟ್ ಆ್ಯಕ್ಚುಲಿ. ಏನು ಅಂತಂದರೆ ನಮಗೆ ಡಿಸೀಸ್ ಬರೋವಂಥ ಪೀರಿಯಡ್ ಏನಿದ್ರೂ ಮಾನ್ಸೂನ್ ಪೀರಿಯಡಲ್ಲೇ ನಮಗೆ ಜಾಸ್ತಿ ಡಿಸೀಸನ್ನು ನಾವು ಪ್ಲ್ಯಾಂಟಲ್ಲಿ ನೋಡೋವಂಥದ್ದು. ಆ ಡಿಸೀಸ್ಗಳು ಅವಾಯ್ಡ್ ಆಗಬೇಕು, ಪ್ಲ್ಯಾಂಟ್ಗೆ ಒಂದು ಇಮ್ಯುನಿಟಿ ಬರಬೇಕು ಅನ್ನೋ ಹಾಗಿದ್ರೆ ನಾವು ಸಲ್ಫರನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಆ ಸಲ್ಫರ್ ಗೊಬ್ಬರನ ನಾವು ಪ್ರೀ ಮಾನ್ಸೂನಲ್ಲಿ 20-20-0-13 ಅಥವಾ ಮಿಡ್ ಮಾನ್ಸೂನಲ್ಲಿ 15-15-09 ಅಂತ ಇದೆ. ಸೊ ಈ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ನಾವು ಸಲ್ಫರ್ನ ಕೊಡೋವಂಥ ಕೆಲಸವನ್ನು ನಾವು ಮಾಡ್ಬೋದು. ಸೊ ಆವಾಗ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಪ್ಲ್ಯಾಂಟ್ಸ್ಗೆ ಅವೈಲಬಲ್ ಫಾರ್ಮಿಗೆ ಇದ್ದು ಪ್ಲ್ಯಾಂಟ್ಸ್ ತೊಗೊಂಡಾಗ ಪ್ಲ್ಯಾಂಟ್ಸ್ ಹೆಲ್ತಿ ಮೇಂಟೈನ್ ಆಗುತ್ತೆ. ಮತ್ತು ನಮ್ಮ ಕನ್ಸಿಸ್ಟೆಂಟಾಗಿ ನಾವು 10% ವೇರಿಯೇಷನ್ನಲ್ಲಿ ಪ್ರೊಡಕ್ಟಿವಿಟಿನ ಅಚೀವ್ ಮಾಡ್ಬೋದು. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಣ್ಣ ಪ್ರಮಾಣದಲ್ಲಿ ಬೋರಾನ್ ಬೇಕಾಗುತ್ತೆ. ಬೋರಾನ್ ಏನು ಮಾಡುತ್ತೆ ಅಂದರೆ ನಮ್ಮದು ಈಗ ಕ್ಯಾಲ್ಶಿಯಮ್ಮಲ್ಲಿ ಟಿಶ್ಯೂ ಡೆವಲಪ್ ಮಾಡುತ್ತೆ ಅಂದಾಗ ಬೋರಾನು ಆ ಟಿಶ್ಯೂ ಸೆಲ್ಸ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫ್ರೂಟ್ ಈವನ್ ಮೆಚುರಿಟಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡಿಸೀಸು ಮತ್ತು ಪ್ಲ್ಯಾಂಟನ್ನು ಡ್ರಾಟ್ ಬೇರೆ ಹವಾಮಾನ ವೈಪರೀತ್ಯದಿಂದ ಅದನ್ನು ಪ್ಲ್ಯಾಂಟ್ಸ್ನ ಕಾಪಾಡೋದಕ್ಕೆ ಬೋರಾನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಸೆಲ್ಸನ್ನು ಡೆವಲಪ್ ಮಾಡೋದ್ರಿಂದ, ಟಿಶ್ಯೂ ಸೆಲ್ಸನ್ನು ಡೆವಲಪ್ ಮಾಡೋದ್ರಿಂದ ಎಲ್ಲ ನ್ಯೂಟ್ರಿಷನ್ ಅಪ್ಟೇಕ್ ಆಗೋದಕ್ಕೂ ಅದು ಹೆಲ್ಪ್ ಮಾಡುತ್ತೆ. ನಾವು ತುಂಬ ಪ್ಲ್ಯಾಂಟ್ಸಲ್ಲಿ ಗಮನಿಸಿರ್ಬೋದು, ಈಗ ಒಂದು ಲೀಫು ಟ್ವಿಸ್ಟ್ ಆಗಿರೋದು ಅಥವಾ ಲೀಫು ಸರಿಯಾಗಿ ಡೆವಲಪ್ ಆಗದೆ ಇರೋಂಥದ್ದು, ಅದೆಲ್ಲ ಬೋರಾನ್ ಡಿಫಿಷಿಯನ್ಸಿಯಿಂದ ಹೆಚ್ಚು ಭಾಗದಲ್ಲಿ ಆಗುತ್ತೆ. ಸೊ ಯಾಕಾಗುತ್ತೆ ಅಂತಂದರೆ ಅದೇ ಸೆಲ್ಸಲ್ಲಿ ನಮಗೆ ಫಾರ್ಮ್ ಆಗದೆ ಇದ್ದಾಗ ಯಾವಾಗ ನಾವು NPK ಗೊಬ್ಬರ ಕೊಡ್ತೀವಿ ಅದು ತುದಿ ಚಿಗುರಲ್ಲೇ ಜಾಸ್ತಿ ಕಾಣೋದು. ಸೊ ಆ ನ್ಯೂಟ್ರಿಷನ್ನು ಮೇಲ್ಗಡೆ ಅಪ್ಟೇಕ್ ಆಗುವಾಗ ಆ ಚಿಗುರಲ್ಲಿ ಅದರದ್ದು ಡಿಫಿಷಿಯನ್ಸಿಗಳನ್ನು ನಾವು ಹೆಚ್ಚಾಗಿ ಕಾಣೋಕ್ಕೆ ನೋಡ್ತೀವಿ. ಸೊ ಹಾಗಾಗಿ ಬೋರಾನು ತುಂಬ ಇಂಪಾರ್ಟೆಂಟು. ಈವನ್ ಮೆಚುರಿಟಿ ಆಫ್ ದ ಬೆರೀಸ್ ಆ್ಯಂಡ್ ಲೀಫ್ ಡೆವಲಪ್ಮೆಂಟ್ ಮತ್ತು ಓವರಾಲ್ ನ್ಯೂಟ್ರಿಷನ್ ಅಪ್ಟೇಕ್ ಆಗಬೇಕು ಅನ್ನೋ ಹಂಗಿದ್ರೆ ಬೋರಾನು ಅವಶ್ಯಕತೆ ತುಂಬ ಪ್ಲ್ಯಾಂಟ್ಸ್ಗೆ ಇದೆ. ಸೊ ಈ ಬೋರಾನು ಕೂಡ ಕ್ಯಾಲ್ಶಿಯಂ ನೈಟ್ರೇಟ್ ಯಾರಾದಲ್ಲಿ ಆ ಬೋರಾನ್ ಪ್ರಮಾಣನೂ ಇರೋದ್ರಿಂದ ನಮಗೆ ಗಿಡಕ್ಕೆ ಅವೈಲಬಲ್ ಆಗಿ ಫಾರ್ಮಲ್ಲಿ ಸಿಕ್ಕೋದ್ರಿಂದ
ಆ ಪ್ರಮಾಣ ನಮಗೆ ಸಾಕಾಗುತ್ತೆ. ಇನ್ನೊಂದು ಪ್ರಾಡಕ್ಟು ಬಡ್ ಬಿಲ್ಡರ್ ಅಂತ ಇದೆ. ಸೊ ಬಡ್ ಬಿಲ್ಡರ್ ಅಂದರೆ ಈಗ ನೋಡಿ ಇಲ್ಲಿ ನಿಮಗೆ ಆವಾಗಲೇ ಬಡ್ಸ್ ಮೂಮೆಂಟು ಶುರುವಾಗಿದೆ. ಈ ಬಡ್ಸು ಡೆವಲಪ್ ಆಗ್ತಾಯಿದೆ. ಈ ಬಡ್ಸು ಡೆವಲಪ್ ಆದಮೇಲೆ ನಮಗೆ ಈ ಬಡ್ಸು ಚೆನ್ನಾಗಿ ಫ್ಲವರಿಂಗ್ ಆಗಿ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನಾವು ಯಾವಾಗ ಫ್ಲವರಿಂಗ್ ಸೀಸನ್ ಇದೆ ಆ ಫ್ಲವರಿಂಗ್ ಸೀಸನ್ ಆಗಿ ನಮಗೆ ಬೆರಿ ಫಾರ್ಮೇಷನ್ನು, ಈವನ್ ಫ್ಲವರಿಂಗು, ಆಮೇಲೆ ಬಡ್ಡನ್ನು ಚೆನ್ನಾಗಿ ಸೆಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ಬಿಫೋರ್ ಫ್ಲವರಿಂಗ್ ಆರ್ ವಿತಿನ್ 15 to 20 ಡೇಸ್ ಆಫ್ ಫ್ಲವರಿಂಗು ನಾವು ಅದನ್ನು ಒಂದು ಸಣ್ಣ ಡೋಸಲ್ಲಿ ಸ್ಪ್ರೇ ಮಾಡೋದ್ರ ಮೂಲಕ ನಮ್ಮ ಕ್ರಾಪನ್ನು ನಾವು ಸಸ್ಟೈನ್ ಮಾಡ್ಕೋಬೋದು. ಅದ್ರ ಜೊತೆಗೆ ಅದೇ ಟೈಮಲ್ಲಿ ನಾವು ಬೇಕಾದರೆ ಒಂದು ಸಣ್ಣ ಡೋಸಾಗಿ ಕ್ಯಾಲ್ಶಿಯಂ ನೈಟ್ರೇಟನ್ನು ಕೂಡ ಹಾಕ್ಬೋದು. ಯಾವಾಗ ಮಾರ್ಚು ಏಪ್ರಿಲ್ ಟೈಮ್ ಫ್ರೇಮಲ್ಲಿ ಕ್ಯಾಲ್ಶಿಯಂ ನೈಟ್ರೇಟ್ ಕೊಡೋದ್ರಿಂದ ನಮಗೆ ಸೆಲ್ಸ್ ಡೆವಲಪ್ಮೆಂಟು ಎಲ್ಲ ಆವಾಗಲಿಂದನೇ ಶುರುವಾದಾಗ ಪ್ಲ್ಯಾಂಟ್ ಹೆಲ್ತು ಮತ್ತು ಪ್ಲ್ಯಾಂಟಿನ ಗ್ರೋತು, ಪ್ಲ್ಯಾಂಟಿನ ಏನು ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರು ತುಂಬ ಚೆನ್ನಾಗಿ ಆ ಟೈಮಿಂದನೇ ನಮಗೆ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ 7bean ಟೀಮಿನ ರೆಕಮೆಂಡೇಷನು ಏನಿದೆ ಆ ರೆಕಮೆಂಡೇಷನ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ನಾವು ಕನ್ಸಿಸ್ಟೆಂಟಾಗಿ ಈಲ್ಡ್ ತೊಗೋಬೋದು ಅಂತ ನಾವು ಬರೀ ನಮ್ಮ ತೋಟದಲ್ಲಿ ತೋರಿಸ್ತಾ ಇರೋದಲ್ಲ, ನಮ್ಮ ಸ್ಟೂಡೆಂಟ್ಸಿನ ಎಲ್ಲ ತೋಟದಲ್ಲೂ ನೀವು ಕಾಣ್ಬೋದಾಗಿದೆ. ನಾವು 7bean ಕ್ಲಾಸಲ್ಲಿ ನಾವು ಯಾವಾಗಲೂ ಹೇಳೋದೇನು ಅಂದರೆ, ನಾವು ನಮ್ಮ ಟಾರ್ಗೆಟ್ ಏನಿದೆ 7bean ಇಂದ ನಾವು ಕಾಫಿ ಬೆಳೆಯೋಕ್ಕೆ ಶುರು ಮಾಡಿರೋದು 7 lakh ಮೆಟ್ರಿಕ್ ಟನ್ಗೆ ನಾವು ರೀಚ್ ಆಗಬೇಕು ಅನ್ನೋದು ನಮ್ಮ ಏಮ್. ಸೊ ಇದಕ್ಕೆ ಕಾಫಿ ಕಮ್ಯುನಿಟಿಯವರು ಒಬ್ಬರು ಇಬ್ಬರು ಮಾಡೋದ್ರಿಂದ ನಾವು 7 lakh ಮೆಟ್ರಿಕ್ ಟನ್ ಅಚೀವ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಕಮ್ಯುನಿಟಿ ನಾವು ಎಲ್ಲರೂ ಮಾಡಿದಾಗ ಮಾತ್ರ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ 7bean ಟೀಮ್ ಈಗಾಗಲೇ ಕೆಲಸ ಮಾಡ್ತಾಯಿದೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಕೊಡ್ತಾಯಿದೆ. ಆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ಮೇಯ್ನಾಗಿ ಫಾಲೋ ಮಾಡಬೇಕಾಗಿರೋದೇನು ಅಂದರೆ, ನಾವು ಸಣ್ಣ ಪುಟ್ಟ ತಪ್ಪುಗಳು ಬೆಳೆಗಾರರು ಮಾಡ್ತಾ ಇರೋದೇನು ಅಂತಂದರೆ, ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಪ್ರೈಮರಿ ಸೆಕೆಂಡ್ರಿ ನಾವು ಏನು ಮಾಡ್ತಾಯಿದ್ದೀವಿ, ಪ್ರೈಮರಿ ನ್ಯೂಟ್ರಿಯೆಂಟ್ ಕೊಡ್ತಾಯಿದ್ದೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತಾಯಿದ್ದೀವಿ. ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ನಾವು ಮಿಸ್ ಮಾಡ್ತಾಯಿದ್ದೀವಿ. ಸೆಕೆಂಡ್ರಿ ನ್ಯೂಟ್ರಿಯೆಂಟು ಕೊಡೋದ್ರಿಂದ ನಾವು ಆ ಡಿಫ್ರೆನ್ಸ್ ಏನಿದೆ, ನಮ್ಮ ವೇರಿಯೇಷನ್ಸ್ ಏನಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀವಿ. ಸೊ ಸೆಕೆಂಡ್ರಿ ನ್ಯೂಟ್ರಿಯೆಂಟಾಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಅದನ್ನು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಗೊಬ್ಬರ NPK ಮಿಸ್ ಆದರೂ ಪರವಾಗಿಲ್ಲ, ಸೆಕೆಂಡ್ರಿ ನ್ಯೂಟ್ರಿಯೆಂಟನ್ನು ಕೊಡಬೇಕು. ಮತ್ತು ನಾವು ಗೊಬ್ಬರಗಳನ್ನು ಏನು ಕೊಡ್ತೀವಿ ಅದು ಒಂದು ಪ್ಲ್ಯಾಂಟು, ಅರೇಬಿಕಾ ಪ್ಲ್ಯಾಂಟು 150 ಗ್ರಾಮ್ಗಿಂತ ಹೆಚ್ಚು ನಾವು ಒಂದು ಸರಿ ಅಪ್ಲೈ ಮಾಡಿದಾಗ ತಗೊಳ್ಳಲ್ಲ. ಸೊ ನಾವು ಏನು ಕೊಡ್ತಾಯಿದ್ದೀವಿ 300, 350, 400 ಗ್ರಾಮು ಎರಡೆರಡು ಕೈ ಎಲ್ಲ ಗೊಬ್ಬರ ಹಾಕ್ತಾಯಿದ್ದೀವಿ. ಅದನ್ನು ರೆಡ್ಯೂಸ್ ಮಾಡಿ ಸ್ಪ್ಲಿಟ್ ಮಾಡಿ, ಈಗ 3 ಗೊಬ್ಬರ ಕೊಡೋರು 6 ಗೊಬ್ಬರ ಕೊಡಿ, 2 ಗೊಬ್ಬರ ಕೊಡೋರು 4ರಿಂದ 5 ಗೊಬ್ಬರ ಕೊಡಿ. ಅದನ್ನೇ ಸ್ಪ್ಲಿಟ್ ಮಾಡಿಕೊಡೋದ್ರಿಂದ ನಮ್ಮ ಪ್ಲ್ಯಾಂಟ್ಸು ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದನ್ನು ನೀವೇ ನಿಮ್ಮ ತೋಟದಲ್ಲೇ ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಜೊತೆಗೆ ಒಂದೆರಡು ಪ್ರೀ ಮಾನ್ಸೂನು, ಪೋಸ್ಟ್ ಮಾನ್ಸೂನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಫೋಲಿಯರ್ ಆಗಿ ನಾವು ತಗೊಂಡು ಕೊಡೋದ್ರಿಂದ ನಮ್ಮ ಪ್ಲ್ಯಾಂಟ್ಸ್ಗೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಷನ್ನ ಕೊಡಬೇಕು. ಮತ್ತು ಅದು ಮೇಯ್ನು ನ್ಯೂಟ್ರಿಷನ್ ಕೊಟ್ಟು ಒಂದು ಫೋಲಿಯೇಜ್ ಡೆವಲಪ್ ಆದಮೇಲೆ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಬರುತ್ತೆ, ಡಿಸೀಸ್ ಮ್ಯಾನೇಜ್ಮೆಂಟು, ಅದನ್ನೆಲ್ಲ ನಾವು ಟೈಮ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು. ಫಂಗಿಸೈಡ್ ಹೊಡಿಬೇಕು. ಈ ಪ್ಲ್ಯಾಂಟ್ಸು ಆ್ಯಕ್ಚುಲಿ ನಾನು ಫಂಗಿಸೈಡ್ ಹೊಡೆದೇ ಇಲ್ಲ. ನಿಮ್ಗೆ ಅಲ್ಲಿ ಇಲ್ಲಿ ಒಂದೊಂದು ಸ್ವಲ್ಪ ಕಾಣ್ತಾ ಇರ್ಬೋದು ಸಣ್ಣದಾಗಿ, ಆದರೆ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಫಂಗಿಸೈಡ್ ಇದಕ್ಕೆ ಹೊಡೆದೇ ಇಲ್ಲ ಈ ಪ್ಲ್ಯಾಂಟ್ಸ್ಗೆ. ವಿತೌಟ್ ಫಂಗಿಸೈಡು ಈ ಥರ ಮ್ಯಾನೇಜ್ ಆಗಿದೆ. ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಫಂಗಿಸೈಡನ್ನ ಹೊಡಿಬೇಕು, ಅವಶ್ಯಕತೆ ಇದ್ದರೆ ಮಾತ್ರ ಪೆಸ್ಟಿಸೈಡ್ ಹೊಡಿಬೇಕು. ಆ್ಯಸ್ ಎ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾವು ಮಾಡಲೇಬೇಕು ಅನ್ನೋದು ಏನಿಲ್ಲ. ಯಾಕೆಂದರೆ ಚಂದ್ರಗಿರಿ ಪ್ಲ್ಯಾಂಟ್ಸು ಫಂಗಿಸೈಡ್ ಕೇಳಲ್ಲ, ಅದು ಕೇಳಿದ್ರೆ ಮಾತ್ರ ನಾವು ಕೊಡಬೇಕು. ಆ ರೀತಿ ಮಾಡ್ಕೊಂಡು ಹೋದಾಗ ನಮ್ಮ ಪ್ಲ್ಯಾಂಟ್ಸು ನಾವು ಕಾಸ್ಟ್ ಆಫ್ ಕಲ್ಟಿವೇಷನ್ನು ಕಮ್ಮಿ ಮಾಡ್ಬೋದು, ಜೊತೆಗೆ ಅಚೀವ್ ಮಾಡೋದಕ್ಕೂ ಕೂಡ ಆಗುತ್ತೆ. ಇದು ನನ್ನ ಮೆಸೇಜ್. ಏನು ರೈಟ್ ಟೈಮಲ್ಲಿ ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಲೇಬೇಕು. ಅವಾಗ ಮಾತ್ರ ನಮ್ಮ ತೋಟ ಒಂದು ಒಳ್ಳೆಯ ಮಟ್ಟಕ್ಕೆ ಪ್ರೊಡಕ್ಟಿವಿಟಿ ಅಚೀವ್ ಆಗುತ್ತೆ. ಹಾಗಾಗಿ ರೈಟ್ ಟೈಮ್, ರೈಟ್ ವರ್ಕ್, ರೈಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಎಲ್ಲರಿಗೂ ಒಂದು ಮೆಸೇಜ್ ಕೊಡಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.